ನಮಗೀಗ ರಾಜ್ಯ ಸರ್ಕಾರದಿಂದ ಒಂದು ಅಡ್ವೈಸರಿ ಬಂದಿದೆ. ಅಡ್ವೈಸರಿ ಅಂತ ಹೇಳಿದ್ರೆ ಒಂದು ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದಾರೆ. ಏಪ್ರಿಲ್ 3ನೇ ವಾರದಿಂದ ಮೇ 2ನೇ ವಾರದವರೆಗೂ ತೀವ್ರ ಶಾಖದ ಅಲೆ ಅಂತೇಳಿ ನಾವು ಕರಿತೀವಿ. ಶಾಖದ ಅಲೆ ಅಂತ ಹೇಳಿದ್ರೆ ಹೀಟ್ ವೇವ್ಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ನಾವು ಕರಿತೀವಿ. ಹೀಟ್ ವೇವ್ಸ್ ಹೆಚ್ಚಾಗಿ ಕಂಡುಬರೋದರಿಂದ ಹೊರಗಡೆಯ ತಾಪಮಾನದಲ್ಲಿ ತುಂಬ ಏರಿಳಿತ ಕಂಡು ಬರ್ತದೆ. ಹಾಗಾಗಿ ಕೆಲವೊಂದಷ್ಟು ಸಾರ್ವಜನಿಕರಿಗೆ ಮಾರ್ಗಸೂಚಿಗಳಿದೆ. ಸಾಮಾನ್ಯವಾಗಿ 10 ಗಂಟೆಯಿಂದ 3 ಗಂಟೆವರೆಗೂ ವೃದ್ಧರು, ಮಕ್ಕಳು ಮತ್ತು ಸ್ತ್ರೀಯರು, ಮಹಿಳೆಯರು ಹೆಚ್ಚಾಗಿ ಹೊರಗಡೆ ಬರದೇ ಇರೋದು ಒಳ್ಳೆಯದು. ಆದಷ್ಟು ತಂಪಾದ ವಾತಾವರಣದಲ್ಲಿ ಮನೆಗಳ ಒಳಗಡೆ, ಕಟ್ಟಡಗಳ ಒಳಗಡೆನೆ ಇರಬೇಕಾಗತ್ತೆ. ಆಮೇಲೆ ಏನಾದರೂ ಶಾಖದ ಅಥವಾ ಹೀಟ್ ವೇವ್ನ ಸೂಚನೆಗಳು ಕಂಡು ಬಂದರೆ, ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ಸಾರ್ವಜನಿಕರು ಹೆಚ್ಚಾಗಿ ನಿರ್ಜಲೀಕರಣ ಅಂತ ಏನು ಕರಿತೀವಿ, ಡಿಹೈಡ್ರೇಷನ್ ಅಂತ ಏನು ಕರಿತೀವಿ, ಅದನ್ನು ತಪ್ಪಿಸ್ಕೊಳ್ಳೋ ಸಲುವಾಗಿ ಹೆಚ್ಚೆಚ್ಚು ನೀರನ್ನು, ತಂಪಾದ ಪಾನೀಯಗಳನ್ನು, ಫ್ರೂಟ್ ಜ್ಯೂಸ್ಗಳನ್ನು, ಹಣ್ಣುಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕಾಗುತ್ತೆ. ಮಜ್ಜಿಗೆ, ಹಣ್ಣಿನ ರಸ, ಎಳೆನೀರು ಈ ಥರದ್ದನ್ನು ಹೆಚ್ಚಾಗಿ ಸೇವನೆ ಮಾಡಬೇಕಾಗುತ್ತೆ. ವಿಶೇಷವಾಗಿ ಹೀಟ್ ಸ್ಟ್ರೋಕ್ ಉಂಟಾದರೆ ಅಥವಾ ತಾಪಮಾನದಲ್ಲಿ ಅಧಿಕ ತಾಪಮಾನ ಉಂಟಾದಾಗ ವಾತಾವರಣದಲ್ಲಿ 2 ಪ್ರಮುಖ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಒಂದು ನಿರ್ಜಲೀಕರಣ ಅಂತೇಳಿ ಕರಿತೀವಿ, ಡಿಹೈಡ್ರೇಷನ್ ಅಂತೇಳಿ ಕರಿತೀವಿ. ಎರಡನೇದು ಹೀಟ್ ಸ್ಟ್ರೋಕ್ ಅಂತೇಳಿ ಕರಿತೀವಿ, ಶಾಖದ ಅಲೆಗಳು ಅಂತೇಳಿ ಕರಿತೀವಿ. ಸೊ ಹೀಟ್ ಸ್ಟ್ರೋಕ್ ಅಂತ ಹೇಳಿದ್ರೆ ತಲೆ ಸುತ್ತಿ ಬೀಳುವಂಥದ್ದು. ಅತಿ ಹೆಚ್ಚು ನಮ್ಮ ದೇಹ ತಡ್ಕೊಳಕ್ಕೆ ಆಗದಿರೋಷ್ಟು ನಮ್ಮ ಮೆದುಳಿಗೆ ಅಥವಾ ನಮ್ಮ ದೇಹದ ಮೇಲೆ ಶಾಖ ಬಿದ್ದಾಗ ಏನಾಗುತ್ತೆ, ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ. ತಕ್ಷಣ ವ್ಯಕ್ತಿ ಮೂರ್ಛೆ ತಪ್ಪಿ ಬೀಳ್ತಾನೆ. ಅದಕ್ಕೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿನ ಆ ಬಾಯಿಂದ ನೀರು ಕುಡಿಸೋದಾಗಲಿ ಮತ್ತು ತೊಂದರೆ ಕೊಡುವಂಥದ್ದಾಗಲಿ ಏನೂ ಮಾಡಬಾರ್ದು. ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆನ ಕೊಡಿಸ್ಬೇಕಾಗತ್ತೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಹೀಟ್ ವೇವ್ಗೆ ಉಂಟಾಗುವಂಥ ಪರಿಣಾಮಗಳಿಗೆ ಯಾವ ರೀತಿ ಪೇಷಂಟ್ಗಳನ್ನು, ರೋಗಿಗಳನ್ನು ಚಿಕಿತ್ಸೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ, ಮಾರ್ಗಸೂಚಿಗಳನ್ನು ಸಹ ನಾವು ಕೊಟ್ಟಿದ್ದೀವಿ. ಈಗ ಶಾಖದಲ್ಲಿ ಅಥವಾ ಹೀಟ್ ವೇವ್ನ ತಡ್ಕೊಳ್ಳೋ ಸಲುವಾಗಿ ಯಾವುದಾದ್ರೂ ಆ ಥರ ಹೀಟ್ ವೇವ್ ಅಥವಾ ಸನ್ ಸ್ಟ್ರೋಕ್ ಆಗಿ ಅಥವಾ ಹೀಟ್ ಸ್ಟ್ರೋಕ್ ಆಗಿ ಬಂದಂತಹ ವ್ಯಕ್ತಿಗಳಿಗೆ ಚಿಗಟೇರಿ ಸಾರ್ವಜನಿಕ ಆಸ್ಪತ್ರೆ, ಜಿಲ್ಲಾಸ್ಪತ್ರೆಯಲ್ಲಿ 106A 106A ಅನ್ನೋಂಥ ಒಂದು ವಿಶೇಷ ವಾರ್ಡನ್ನು ಸಹ ಮಾಡಿದ್ದೀವಿ. ಅಲ್ಲಿ 10 ಬೆಡ್ಡಿನ ವಾರ್ಡ್ ಇರುತ್ತೆ. ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಸುಮಾರು ಒಂದು ವಾರದ ಕೆಳಗಡೆ ಈ ವಾರ್ಡನ್ನು ವಿಶೇಷವಾಗಿ ನಾವು ಪ್ರಾರಂಭ ಮಾಡಲಾಗಿದೆ. ಅಲ್ಲಿ ಹೀಟ್ ಸ್ಟ್ರೋಕ್ನಿಂದ ಬರುವಂಥ ಯಾವುದೇ ರೋಗಿಗಳಿಗೆ ಅಲ್ಲಿ ನಾವು ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆನ ಕೊಡ್ತೀವಿ. ಮತ್ತು ಇನ್ನೊಂದು ವಿಶೇಷವಾಗಿ ಹಳ್ಳಿಗಳಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಮತ್ತು ಸ್ಲಮ್ಗಳಲ್ಲಿ ಅಥವಾ ಬೇರೆ ಬೇರೆ ನಗರ ಪ್ರದೇಶಗಳಲ್ಲಿಯೂ ಸಹ ಎಲ್ಲೇ ಈ ಹೀಟ್ ಮತ್ತು ಈ ಅತಿಯಾದ ಶಾಖ ಉಂಟಾದಾಗ ಈ ಬಿಲಗಳಲ್ಲಿ, ನೆಲದ ಕೆಳಗಡೆ ಮುಚ್ಚಿಟ್ಕೊಂಡಿರ್ತಕ್ಕಂತಹ ಹಾವುಗಳು, ಅವು ಸರೀಸೃಪಗಳಂತೇಳಿ ನಾವು ಕರಿತೀವಿ, ಇಂಗ್ಲೀಷ್ನಲ್ಲಿ ರೆಪ್ಟೈಲ್ಸ್ ಅಂತ ಕರಿತೀವಿ. ರೆಪ್ಟೈಲ್ಸ್ ಇರ್ಬೋದು ಅಥವಾ ಚೇಳುಗಳಿರ್ಬೋದು, ಈ ಥರ ಸರೀಸೃಪಗಳು ಹೊರಗಡೆ ವಾತಾವರಣಕ್ಕೆ, ತಂಪಾದ ವಾತಾವರಣಕ್ಕೆ ಬರುವಂಥ ಸಾಧ್ಯತೆಗಳಿರುತ್ತೆ. ರಾತ್ರಿ ವೇಳೆ ಸಂಚರಿಸುವಾಗ ರೈತರಾಗಲಿ, ಸಾರ್ವಜನಿಕರಾಗಲಿ ವಿಶೇಷವಾಗಿ ಅದರ ಬಗ್ಗೆ ಕಾಳಜಿನ ವಹಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಆಮೇಲೆ ಈಗ ಸಮ್ಮರ್ ಮತ್ತು ಈಗ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ನಮಗೆ ನಿರ್ಜಲೀಕರಣ ಅಂತೇಳಿ ನಾನು ಹೇಳಿದೆ. ನಿರ್ಜಲೀಕರಣ ಅಂತ ಹೇಳಿದ್ರೆ ಡಿಹೈಡ್ರೇಷನ್ ಉಂಟಾಗುತ್ತೆ. ರಸ್ತೆ ಬದಿನಲ್ಲಿ ಈಗ ಸಿಕ್ಕಂಗೆ ಕಂಡಲ್ಲಿ ಈಗ ಫ್ರೂಟ್ ಜ್ಯೂಸ್ಗಳನ್ನು, ತಪ್ಪು ಪಾನೀಯಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ. ಅದರಿಂದ ವಾಂತಿ ಭೇದಿ ಪ್ರಕರಣಗಳು ಸಹ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಕಟ್ ಫ್ರೂಟ್ಸ್ಗಳನ್ನು, ಹಣ್ಣುಗಳನ್ನು ಕಟ್ ಮಾಡಿ ಅದಕ್ಕೆ ಯಾವುದೇ ರಕ್ಷಣೆ ಇಲ್ಲದಂಗೆ, ಪ್ಲಾಸ್ಟಿಕ್ ಹೊದಿಕೆ ಇಲ್ಲದಂಗೆ ರಸ್ತೆ ಬದಿಗಳಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಅದನ್ನು ಪ್ರೊಟೆಕ್ಷನ್ ಇಲ್ಲದಲೇ ಅದನ್ನು ಹೆಚ್ಚಾಗಿ ಬಳಸಬಾರ್ದು. ಅದನ್ನು ಕೂಡ ನಮ್ಮ ಆರೋಗ್ಯ ಕಾರ್ಯಕರ್ತರು, ಆರೋಗ್ಯ ನಿರೀಕ್ಷಕರು ಮತ್ತು ಫುಡ್ ಸೇಫ್ಟಿ ವಿಭಾಗದಿಂದ ಅದರ ಬಗ್ಗೆ ಕೂಡ ನಾವು ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಕಂಡಲ್ಲಿ ತಂಪು ಪಾನೀಯಗಳನ್ನು ಕುಡಿಬಾರ್ದು. ಹೊರಗಿನ ವಾತಾವರಣ ತುಂಬ ಹೆಚ್ಚಾಗಿದೆ ಅಂತೇಳಿ ತಂಪು ಪಾನೀಯ ಅಂದರೆ ಫ್ರಿಜ್ನಲ್ಲಿ ಇಟ್ಟಿರುವಂಥ ಐಸು ಮತ್ತು ತಂಪು ಪಾನೀಯಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದು ಕೂಡ ಅಪಾಯಕಾರಿ. ಅಸ್ತಮಾ ಇರುವಂಥವ್ರು, ಉಬ್ಬಸ ಇರುವಂಥವ್ರು, ಉಸಿರಾಟದ ತೊಂದರೆ ಇರ್ತಕ್ಕಂಥವ್ರು ಫ್ರಿಜ್ನಲ್ಲಿ ಇಟ್ಟಿರ್ತಕ್ಕಂಥ ಪದಾರ್ಥಗಳನ್ನ ಹೆಚ್ಚಾಗಿ ಬಳಸಬಾರ್ದು. ನಾರ್ಮಲ್ ರೂಮ್ ಟೆಂಪರೇಚರ್ ಏನಾದಿದೆ, ಕೊಠಡಿ ವಾತಾವರಣದಲ್ಲಿ ಇರತಕ್ಕಂಥ ಆಹಾರ ಪದಾರ್ಥಗಳನ್ನು, ಪಾನೀಯಗಳನ್ನು ಬಳಸಬೇಕಂತೇಳಿ ಸಾರ್ವಜನಿಕರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಅಂತ ಹೇಳಿದ್ರೆ ಈಗ ಪೇಷಂಟ್ಗಳು ಹೆಚ್ಚಾಗಿ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ ಹೆಚ್ಚೆಚ್ಚಾಗಿ ತಂಪು ಪಾನೀಯಗಳನ್ನು ಅಥವಾ ಕೋಲ್ಡ್ ಇದನ್ನು ಉಪಯೋಗಿಸ್ಲಿಕ್ಕೆ ಹೋಗ್ತಾರೆ. ಆವಾಗ ಏನಾಗುತ್ತೆ, ಅವರಿಗೆ ವಾಂತಿ ಭೇದಿ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರುತ್ತೆ.
ಆಮೇಲೆ ವಿಶೇಷವಾಗಿ ಎಲ್ಲ ಒಂದ್ ಕಡೆ ಈಗ ಜಾತ್ರೆಗಳು ಅಂತ ಸಂದರ್ಭಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಅಲ್ಲೂ ಕೂಡ ಜಾತ್ರೆಗಳಲ್ಲಿ ಯಾವುದೇ ಕುಡಿಯುವ ನೀರಾಗಲಿ, ಶುದ್ಧ ಕುಡಿಯುವ ನೀರನ್ನಾಗಲಿ ಬಳಸಿರೋದಿಲ್ಲ, ಆಹಾರ ಪದಾರ್ಥಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಿರೋದಿಲ್ಲ. ಅಂತ ಸಂದರ್ಭಗಳಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ರೋಗಿಗಳ ಸಂಖ್ಯೆ ಕಂಡು ಬರ್ತಾ ಇದೆ. ಅದಕ್ಕೆ ಅಗತ್ಯವಾದ ಎಲ್ಲ IV ಫ್ಲೂಯಿಡ್ಸ್, IV ದ್ರಾವಣಗಳಂತೆ ನಾವೇನು ಹೇಳ್ತೀವಿ, ಅಗತ್ಯವಾದ ಔಷಧಿಗಳಾಗಲಿ, IV ಫ್ಲೂಯಿಡ್ಸ್ ಆಗಲಿ, ದ್ರಾವಣಗಳನ್ನ ನಾವು ಸಿದ್ಧಪಡಿಸಿ ಇಟ್ಕೊಂಡಿದ್ದೇವೆ. ಖಂಡಿತ ಕಲುಷಿತ ನೀರಿನ ಸೇವನೆಯಿಂದ ಫಸ್ಟ್ ಕರಳು ಬೇನೆ ಅಂತ ಆಗುತ್ತೆ, ಗ್ಯಾಸ್ಟ್ರೋಎಂಟರೈಟಿಸ್ ಅಂತ ಹೇಳಿ ಕರಿತೀವಿ. 7 ರಿಂದ 8 ಸಾರಿಗಿಂತ ಹೆಚ್ಚು ಆಮೇಲೆ ವಾಂತಿ ಮತ್ತು ಬೇದಿ ಉಂಟಾದಾಗ ಡಿಹೈಡ್ರೇಷನ್ ಆಗೋ ಸಂದರ್ಭ ಇರುತ್ತೆ. ದೇಹದಿಂದ ಅಗತ್ಯವಾದ ನೀರಿನಂಶ ಹೊರಗಡೆ ಹೋದಾಗ ಪೇಷಂಟ್ ಮೂರ್ಛೆ ತಪ್ಪುವಂಥ ಸಂದರ್ಭ ಕೂಡ ಇರುತ್ತೆ. ಅವಾಗ ತಕ್ಷಣ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ IV ಫ್ಲೂಯಿಡ್ಸ್ನ ಮತ್ತು ದ್ರಾವಣಗಳನ್ನು ನಾವು ಅವೈಲೇಬಲ್ ಮಾಡಿದ್ದೇವೆ. ಸಾರ್ವಜನಿಕ ಇದ್ರ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕಾಗುತ್ತೆ. ಈಗ ದಾವಣಗೆರೆ ಕೂಡ ಈಗ ಆರೆಂಜ್ ಅಲರ್ಟ್ನಲ್ಲಿದೆ. ಏಪ್ರಿಲ್ 3ನೇ ವಾರದಿಂದ ಮೇ 2ನೇ ವಾರದವರೆಗೂ 38 ರಿಂದ 40 ಡಿಗ್ರಿ ಸೆಲ್ಸಿಯಸ್ ತಲುಪುವಂಥ ಸಾಧ್ಯತೆಗಳಿದೆ. 38 to 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮುಟ್ಟುವಂಥ ಸಂದರ್ಭ ಇದೆ. ಹಾಗಾಗಿ ನಾವು 10 ಗಂಟೆಯಿಂದ 3 ಗಂಟೆವರೆಗೂ ಸಾರ್ವಜನಿಕರು ಆದಷ್ಟು ಅತಿ ಅಗತ್ಯವಾದ ಕೆಲಸ ಇಲ್ಲದ್ರೆ ಹೊರಗಡೆ ಬರಲಿಕ್ಕೆ ಹೋಗಬಾರ್ದು. ಆದಷ್ಟು ತಂಪಾದ ವಾತಾವರಣದಲ್ಲಿ ಮನೆಗಳಲ್ಲಿ ಕಟ್ಟಡಗಳ ಒಳಗಡೆ ಇರಬೇಕಂತೇಳಿ ನಾವು ಸಾರ್ವಜನಿಕರು ಗರಿಷ್ಠ ತಾಪಮಾನ ನಿನ್ನೆವರೆಗೂ 37 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. 38 ಇವತ್ತು ರೀಚ್ ಆಗ್ತಾ ಇದೆ. ಇನ್ನು 1 ರಿಂದ 2 ಡಿಗ್ರಿ ಸೆಂಟಿಗ್ರೇಡು ಈ ವಾರ ಮತ್ತೆ ಮುಂದಿನ ಮೇ 2ನೇ ವಾರದಲ್ಲಿ ಹೆಚ್ಚಾಗುವಂಥ ಸಂದರ್ಭ ಇದೆ. ಸಿವಿಯರ್ ಡಿಹೈಡ್ರೇಷನ್ ವಿತ್ತು ಅವರಿಗೆ ಕೋಮಾರ್ಬಿಡಿಟೀಸ್ ಇದ್ದರೆ, ಬ್ಲಡ್ ಪ್ರೆಷರ್ ಅಥವಾ ಹೈ ಬ್ಲಡ್ ಪ್ರೆಷರ್ ಅಥವಾ ಕಿಡ್ನಿ ತೊಂದರೆ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಬಹಳ ಬೇಗ ಕಿಡ್ನಿ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ವಾಂತಿ ಭೇದಿನ ನಿರ್ಲಕ್ಷ್ಯ ಮಾಡಲೇಬಾರದು. ತಕ್ಷಣ ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದು ಚಿಕಿತ್ಸೆನ ತಗೋಬೇಕಾಗುತ್ತೆ. ಅವರು ಸರ್ಕಾರಿ ಆಸ್ಪತ್ರೆ ಬರೋದಕ್ಕಿಂತ ಮುಂಚೆ ಮನೆಯಲ್ಲೇ IV ದ್ರಾವಣವನ್ನು ಮಾಡ್ಕೊಳ್ಳಿಕ್ಕೂ ಅವ್ರಿಗೆ ಅವಕಾಶ ಇದೆ. 1 ಲೋಟ ನೀರಿಗೆ 1 ಚಿಟಿಕೆ ಉಪ್ಪು ಮತ್ತು 1 ಅರ್ಧ ಚಮಚ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಕುಡಿಸ್ತಾ ಇರಬೇಕು. ಅದೇನಾಗುತ್ತೆ, ದೇಹದಿಂದ ಲವಣಾಂಶ ಮತ್ತು ಸಕ್ಕರೆ ಅಂಶ ಹೊರಗಡೆ ಹೋಗಿರೋದನ್ನ ಅದು ತಡೆ ಹಿಡುತ್ತೆ. ಆಸ್ಪತ್ರೆಗೆ ಬರೋ ತನಕನೂ ಅದು ಡಿಹೈಡ್ರೇಷನ್ಗೆ ಆಗದೆ ಇರೋ ಹಾಗೆ, ಎಚ್ಚರ ತಪ್ಪದೇ ಇರೋ ಹಾಗೆ ಅದು ನಮ್ಮನ್ನ ನೋಡ್ಕೊಳ್ಳುತ್ತೆ, ಕಾಪಾಡುತ್ತೆ. ಹೆಚ್ಚಿನ ಜಾಗೃತಿನ ವಹಿಸಬೇಕಾಗುತ್ತೆ. ಆಮೇಲೆ ಗರ್ಭಿಣಿ ಸ್ತ್ರೀಯರು ಮತ್ತು ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು, 6 ವರ್ಷಗಿನ ಕೆಳಗಿನ ಮಕ್ಕಳು ವಿಶೇಷ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.